ಚೆನ್ನಕೆರೆ ಕರ್ನಾಟಕ ರಾಜ್ಯದಲ್ಲಿ ಇಂಡಸ್ಟ್ರಿ ಮಾಡ್ತೀವಿ ಅಂತ ಅದೇನೋ ಅದರಲ್ಲೂ ಅದು ಯಾತಕ್ಕೋಸ್ಕರ ಅರಸೀಕೆರೆ ಬೇಕು ಅಂತ ಕೇಳಿದ್ರೆ ಹೇಳ್ತಾರ ಅವರು. ಒಂದು ಮೀಟಿಂಗ್ ಮಾಡಿದ್ರು ಇಂಡಸ್ಟ್ರಿಯಲ್ ಮಿನಿಸ್ಟ್ರು. ಇಲ್ಲಿ ರೈಲ್ವೆ ಜಂಕ್ಷನ್ ಇದೆ, ಈ ಜಂಕ್ಷನ್ ನಿಂದ ಇಡೀ ಭಾರತ ದೇಶಕ್ಕೆ ಯಾವುದೇ ಮೂಲೆಗೆ ಬೇಕಾದ್ರೂ ರಾ ಮೆಟೀರಿಯಲ್ ತರಿಸ್ಕೋಬಹುದು, ನಾವು ಸಿದ್ಧ ಮಾಡಿದಂತ ವಸ್ತುನ ರವಾನೆ ಮಾಡಬಹುದು. ಅದಕ್ಕೋಸ್ಕರ ನಮ್ಗೆ ಅರಸೀಕೆರೆ ನಾವು ಇಂಡಸ್ಟ್ರಿ ಮಾಡಕ್ ಬರ್ತಾ ಇದೀವಿ, ನಮಗೆ ಕೊಡಿ ಆ ಜಾಗನ. ಅಂದ್ರೆ ಯಾರ್ಯಾರ ಹತ್ರ ಕೇಸ್ ಹಾಕ್ಸಿದಿರಪ್ಪ ಪುಣ್ಯಾತುಂಗ, ಆ ರೈತರಿಗೆ ಆ ದುಡ್ಡನ್ನ ತಗೊಂಡಂಗ್ ಮಾಡಿ ಅರ್ಧಂಬರ್ಧ ಆಗಿದೆ ಕೆಲಸ. ಯಾಕೆ ಹಿಂಗೆ ತಡೆ ಹೊಡ್ತು? ಏನಾರ ಒಂದು ಸ್ಕೀಮ್ ತರಕ್ ಹೋದ್ರೆ ಅಭಿವೃದ್ಧಿಗೆ ಯಾಕೆ ಅಡ್ಡ ಹೊಡ್ತೀರಿ? ಇದನ್ನ ಹೇಳಿದ್ರೆ ಓ ಅಂತ ಅವ್ರು ಹಾಕ್ತಾರೆ, ನೀವು ಹಾಕತ್ತಲ್ಲ. ಇದು ತಪ್ಪಲ್ವಾ ಅವ್ರದ್ದು? ಇಂಡಸ್ಟ್ರಿಯಲ್ ಎಸ್ಟೇಟ್ ನ ತರೋದಷ್ಟು ಸುಲಭ? ಎಷ್ಟು ಕೋಟಿ ಇವತ್ತವು? ಇಲ್ಲೆಲ್ಲ ಬೆಂಗಳೂರಿಗೆ ಹೋಗಿ 15,000 20,000ಕ್ಕೆ 15,000ಕ್ಕೆ ಅಲ್ಲಿ ಇದ್ದಲ್ಲಿ ಮನೆ ಊಟ ಮಾಡ್ಕೊಂಡು ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೋದಲ್ರಿ. ಇವತ್ತು ಗಾರ್ಮೆಂಟ್ಸ್ ಅವತ್ತು ಹೋರಾಟ ಇದೆ, ಅರುಣ್ ಕುಮಾರ್ ಅವರು ಸಾಕ್ಷಿ. ಅವರು ನಾವು ಹೋಗಿ ಅವರನ್ನ ಕಾಡಿ ಬೇಡಿ ಇವತ್ತು ಗಾರ್ಮೆಂಟ್ಸ್ ತರೋ ಹೊತ್ತಿಗೆ ಇವತ್ತು 16,000 ಹೆಣ್ಮಕ್ಳು ಆ ಬೆಂಗಳೂರನ್ನ ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಡವಾ? ಇದು ತಪ್ಪ ತಂದದ್ದು ಗಾರ್ಮೆಂಟ್ಸ್ ಅನ್ನ? ಮತ್ ಏನ್ ಮಾಡ್ಬೇಕು? ಒಬ್ಬ ಎಮ್ಮೆಲ್ಲೆ ಬೆಂಗಳೂರಲ್ಲಿ ದುಡ್ಡು ಹೊಡ್ಕೊಂಡು LHL ಮಜಾ ಮಾಡ್ಬೇಕಾ? ಏನ್ ಮಾಡ್ಬೇಕು? ಇದು ಮಾಡಿದೆ ಕೆಲವರಿಗೆ ಇರಬಹುದು. ನನ್ನ ನೆರವೇರಿಸಿದರೆ ಈ ಕಾರ್ಯಕ್ರಮ ಆಗಮಿಸಿದ ನಮ್ಮ ಶಾಸಕರು ಮತ್ತೆ ವೇದಿಕೆ ಮೇಲಿಂದ ಎಲ್ಲ ನಮ್ಮ ಪಕ್ಷದ ಎಲ್ಲ ಸಮಾಜದ ಮುಖಂಡರು ಮತ್ತೆ ಇವತ್ತು ಭೂಮಿ ಪೂಜೆ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಬೇಗ ಕಾರ್ಯಕ್ರಮ ಆಗಿ ಸಾರ್ವಜನಿಕರಿಗೆ ಅರ್ಪಿಸ್ಕೊಳ್ಳಿ ಅಂತ ಆಶಿಸ್ತಾ, ಇದ್ರ ಜೊತೆನೆ ಈ ಪ್ರಾಂತದಲ್ಲಿ ಕೆಲವರು ಜೀವನ ಮಾಡ್ತಾ ಇದ್ರು ಬಡವರು. ಅದರಂತೆ ದಯಮಾಡಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಅವ್ರಿಗೆ ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರು ನಮ್ಮಂಗೆ ನಾಗರಿಕರು ಬದುಕಬೇಕು. ಯಾಕಂದ್ರೆ ನಮ್ಮ ನಗರಸಭೆಯ ಒಂದು ರಸ್ತೆ ನಾವು ಇದರೊಳಗೆ ಸೇರಿಸ್ಕೊಂಡಿರೋದ್ರಿಂದ ಆ ರಸ್ತೆಯಲ್ಲಿ ಇಟ್ಟು ಅವರು ಜೀವನ ಮಾಡ್ತಾ ಇದ್ರು. ಹಂಗಾಗಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಶಾಸಕರು ಮನವಿ ಮಾಡ್ತಾ, ಇದ್ರ ಜೊತೆ ಈಗ ನಮ್ಮ ಪ್ರಾಧಿಕಾರ ಅಧ್ಯಕ್ಷರು ಶೇಖರಣ್ಣವರು ಹೇಳಲು ಶಾಸಕರಿಗೆ ಒಂದು ಬಲ ತುಂಬಂತ, ನೀವು ಯಾವುದೇ ವಿಚಾರದಲ್ಲಿ ಅಂಜದಾಗ್ಲಿ, ಯಾಕಂದ್ರೆ ನೀವು ತಿಳ್ಕೊಂಡಿರಂತ ಇಡೀ ಭಾರತದ ಒಂದು ಸಂಶಿಷ್ಟವಾದ ರೈತರಿಗೆ ಆಗಿರೋ ಅನ್ಯಾಯ ನೀವು ಅಲ್ಲಿ ಪ್ರತಿಪಾದಿಸ್ತೀರ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ರೈತರಿಗೆ ಮನವರಿಕೆ ಆದಂಗೆ ನೀವು ಹೇಳ್ತೀರಾ. ಯಾಕಂದ್ರೆ ಕೆಲವು ಮಾತಾಡ್ತಾರೆ ಹಂಗೆ ಮರ್ತು ಬಿಡ್ತಾರೆ. ನೀವು ಸಂಶಿಷ್ಟವಾಗಿ ರೈತರಿಗೆ ಆಗ್ತಿದ್ದ ಅನ್ಯಾಯ, ಆ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರು ತೆಗೆದಿರೋ ಉದ್ದೇಶ ಇವೆಲ್ಲ ಸಮಿಷ್ಟವರಿಗೆ ಹೇಳ್ತೀರಾ ಅಂತ ಹೇಳಿ ಅವರ ಪ್ರಚೋದನೆ ಮಾಡಿ ಇವತ್ತು ಆ ಭಾಷಣ ಅರ್ಧಕ್ಕೆ ನಿಲ್ಲಿಸಿರಿ. ಆದ್ರೆ ಜನಗಳಿಗೆ ಗೊತ್ತಿದೆ, ಹಿಂದೆ ಬಂದಂತ ಆ ವಿಡಿಯೋ ಚಿತ್ರಗಳಲ್ಲಿ ಜನಗಳು ಗೊತ್ತಾಗಿದೆ. ಅವರ ನಿಮ್ಗೆ ಯಾವ ತರ ರಿಪೋರ್ಟ್ ಮಾಡಿದ್ರ ಇಂಥವ್ರಿಗೆಲ್ಲ ನೀವೇನು ವಿಧಾನದಲ್ಲಿ ಅಂತಂದೂರ್ನೂರು ಅಂತ ಯಾವುದು ನಿಮ್ಗೇನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ನೀವೇವರೆಗೂ ಅರಸೀಕೆರೆ ತಾಲೂಕಿನ ಜನ ನಿಮ್ಮ ಜೊತೆ ಇದ್ದಾರೆ. ನೀವು ಅಭಿವೃದ್ಧಿ ಪರವಾಗಿ ನೀವು ಹೋಗ್ಬೇಕು ಅಂತ ನಾನು ಸಾರ್ವಜನಿಕ ಪರವಾಗಿ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸ್ತೀನಿ. ಶಾಸಕರಿಗೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಈ ಸರ್ಕಾರ ಕೆಲಸ ಮಾಡಕ್ಕೆ, ಈ ಒಂದು ನಾಯಕರಿಗೆ ಅದು ಬೆಲೆ ಇರುತ್ತೆ. ಎಲ್ಲೋ ಬೆಂಗಳೂರಲ್ಲೋ ಹಳ್ಳಿಲೋ ಕೂತ್ಕೊಂಡ್ಬಿಟ್ಟು ಸರ್ಕಾರ ಗ್ಯಾರಂಟಿ, ಮತ್ತೆ ಅವ್ರು ಗ್ಯಾರಂಟಿ ಯಾಕೆ ಕೊಟ್ಟಿಂದ ಯಾರು ಪ್ರಶ್ನೆ ಮಾಡಲ್ಲ. ಇವತ್ತು ನಾವು ಮಹಿಳೆಯರಿಗೆ ನಾವು ಗ್ಯಾರಂಟಿ ಮುಂದಕ್ಕೆ ಇವತ್ತು 134 ಸೀಟನ್ನು ಗೆದ್ದಿದ್ದೀವಿ. ಮಹಿಳೆಯರಿಗೆ ಇವತ್ತು 2,000 ರೂಪಾಯಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತಾ ಇದೀವಿ, ಗೃಹ ಲಕ್ಷ್ಮಿ ಕೊಡ್ತಾ ಇದೀವಿ, ಬಸ್ ಶಕ್ತಿ ಯೋಜನೆ ಉಚಿತ, ವಿದ್ಯಾನಿಧಿ, ಹೀಗೆ ಎಲ್ಲನೂ ಕೊಟ್ಟು ಕಾಮಗಾರಿಗಳನ್ನು ಮಾಡ್ತಾ ಇದೀವಿ. ಯಾವುದು ಏನ್ ನಿಂತಿಲ್ವಲ್ಲ. ಆದ್ರಿಂದ ಇಂಥ ಒಂದು ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಸನ್ಮಾನ್ಯ ಶಿವಲಿಂಗೇಗೌಡರು ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರ ಒಡನಾಟದಲ್ಲಿದ್ದು ಎಲ್ಲಾ ಇಲಾಖೆಯಲ್ಲಿದೆ. ಎಲ್ಲಾ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಒಬ್ರು ಕೆಲಸ ತರ್ತಾರೆ ಅಂದ್ರೆ ಅದು ಶಿವಲಿಂಗೇಗೌಡರು. ಯಾಕಂದ್ರೆ ಅವರು ಮೆಟ್ಟು ಸೌರ ಇರ್ತಾವಲ್ಲಿ ಹೋಗಿ ಇಲ್ಲೇನ ಅರಸೀಕೆರೆಯಲ್ಲೆಲ್ಲ ಪಿಪಿ ವೃತ್ತದಲ್ಲೂ ಇನ್ನೊಂದು ಕೆಳಗಡೆ ಮಾತಾಡ್ಬೋದು ಜನ. ಬಟ್ ಅರಸೀಕೆರೆ ತಾಲೂಕಿಗೆ ಜನಕ್ಕೆ ಕೆಲಸ ಆಗಿದೆ ಅಲ್ವಾ? ಇವತ್ತು ಕಣ್ಮುಂದೆ ಕಾಣ್ತಾ ಇದೆ ಕೆಲಸ. ಮಾತಾಡ್ತೀರ ನೀವು, ನಾವೇನು ಮಾಡಕ್ಕಾಗಲ್ಲ.
ಆದ್ರಿಂದ ಅರಸೀಕೆರೆ ತಾಲೂಕು ಮತ್ತಷ್ಟು ಅಭಿವೃದ್ಧಿಗೆ ಅವ್ರ ಶ್ರಮ ಇದೆ. ಮುಂದಿನ ದಿನಗಳಲ್ಲಿ ಅರಸೀಕೆರೆ ತಾಲೂಕಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಶಾಸಕರು ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತಾ, ಇವತ್ತು ನಮ್ಮ ಸರ್ಕಾರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ. ಎತ್ತಿನೊಳೆ ಇರ್ಬೋದು, ಸ್ವಲ್ಪ ದಿನದಲ್ಲಿ ಅವ್ರ ಹೋರಾಟದಲ್ಲಿ ಎತ್ತಿನೊಳೆ ಬಂದೇ ಬರುತ್ತೆ. ಏನಿಲ್ಲ, ನಮಗೆ ರೈತರಿಗೆ ಬೇಕಾದ್ರೆ ಎತ್ತಿನೊಳೆ ನೀರು ಅದು ಕಂಪ್ಲೀಟ್ ಆಗುತ್ತೆ, ಅದಕ್ಕೇನ್ ಚಿಂತೆ ಬೇಡ. ಯಾರು ಏನ್ ಬೇಕಾದ್ರೂ ಮಾತಾಡ್ಲಿ ಅಲ್ವಾ. ಅದರಿಂದ 134 ಶಾಸಕರನ್ನ ಬಿಡ್ತಾರೆ, ಇದನ್ನ ಗವರ್ಮೆಂಟ್ ಫಂಕ್ಷನ್ ಅಲ್ಲ. ಮಾಜಿ ಅಧ್ಯಕ್ಷರಾದ ಶಮೀವುಲ್ಲಾರ್ ಅವರೇ ಹಾಗೂ ಶಶಿಧರ್ ಅವರೇ, ಧರ್ಮಶೇಖರ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಮುಖಂಡರೇ ಹಾಗೂ ಈ ನೆರೆದಿರುವ ನಗರಸಭಾ ಎಲ್ಲ ಸದಸ್ಯರೇ, ಮಾಜಿ ಸದಸ್ಯರುಗಳೇ, ಪತ್ರಕರ್ತರೇ, ಈ ದಿನ ನೂತನ ಬಸ್ ನಿಲ್ದಾಣದ ಒಂದು ಕಟ್ಟಡದ ಉದ್ಘಾಟನೆ, ಒಂದು ಪ್ರಾರಂಭೋತ್ಸವ, ಶಂಕುಸ್ಥಾಪನೆ ಇದು ನಡೀತಾ ಇದೆ. ಏನಂದ್ರೆ ಈ ಒಂದು ಜಾಗ ಇಲ್ಲಿ ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ಹಿಂದಿನಿಂದಲೂ ಇಲ್ಲೇ ಇತ್ತು. ಒಂದು ಮುಂಚೆ ರತ್ನ ಟಾಕೀಸ್ ಮುಂದೆ ಇತ್ತು, ಆಮೇಲೆ ಇಲ್ಲಿ ಇತ್ತು. ಇದೇನಂದ್ರೆ ಕರ್ನಾಟಕದಲ್ಲೇ ಅತಿ ವಿರಳ ಈ ತರ ಒಂದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್. ಇಲ್ಲಿಗೆ ಸುಮಾರು ಒಂದು 300 ಮೀಟರ್ ಆಗ್ತದೆ. ಈ ಒಂದು ದೃಷ್ಟಿಯಲ್ಲಿ ಯಾವುದೇ ಊರಲ್ಲಿ ಎಲ್ಲೋ ಒಂದು 3-4-5 ಊರಲ್ಲಿ ಸಿಗ್ಬೋದು. ಆದ್ರೆ ಯಾತಕ್ಕೆ ಈ ತರ ಮಾಡಿದ್ರಂದ್ರೆ, ಎಷ್ಟೋ ಸಲ ಟ್ರೈನ್ಗಳು ಮಿಸ್ ಆಗ್ಬಿಟ್ರೆ ಬಸ್ಗೆ ಹೋಗ್ಬಿಡ್ಬೋದು, ಬಸ್ ಮಿಸ್ ಆದ್ರೆ ಟ್ರೈನ್ ಹೋಗ್ಬೋದು ಅಂತ ಉದ್ದೇಶವಾಗಿ ಹಿಂದಿನಿಂದ ಒಂದು ಈ ಜಾಗ ಸಿಕ್ಕಿತ್ತು. ಅದರ ಪ್ರಯುಕ್ತ ಇದು ನಡ್ಕೊಂಡ್ ಬಂದಿತ್ತು. ಆದ್ರೂ ಇಲ್ಲಿ ಏನು ವೆಟರ್ನರಿ ಹಾಸ್ಪಿಟಲ್ ಇತ್ತು, ಅದೆಲ್ಲದರ ಒಂದು ಶ್ರಮ, ಶಾಸಕರ ಶ್ರಮದಿಂದಾಗಿ ಆಯಾ ಡಿಪಾರ್ಟ್ಮೆಂಟ್ಗಳು ಹೋಗಿ ಅದನ್ನೆಲ್ಲ ಅಪ್ರೂವಲ್ಸ್ ತಗೊಂಡು ಅದನ್ನ ಡೆಮಾಲಿಷ್ ಮಾಡಿಸಿ ದೊಡ್ಡದಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದಾರೆ. ಶಾಸಕರು ಯಾವುದೇ ಮಾಡಿದ್ರು ಒಂದು ದೈತ್ಯಾಕಾರವಾಗಿ ಕೆಲಸ ಮಾಡ್ತಾರೆ. ಏನಂದ್ರೆ ಅವ್ರು ಮಾಡೋ ಅಂತ ಕೆಲಸ 30 ಕೋಟಿ ರೂಪಾಯಿನ ಕೆಲಸ. ಬಹಳ ಅದ್ರ ಬಗ್ಗೆ ಯಾರಿಗೂ ಒಂದು ಅನುಮಾನನೇ ಇಲ್ಲ. ಯಾವ್ದು ಮಾಡಿದ್ರು ಒಂದು ಈ ಆನೆ ಅಂತಾರಲ್ಲ, ಆನೆ ಅಂತ ಕೆಲಸಗಳು ಮಾಡ್ಕೊಂಡ್ ಬರ್ತಾರೆ. ಯಾವುದೋ ಒಂದು ಸಣ್ಣ ಯಾವುದೋ ಒಂದು ಘಟನೆ ಹೇಳೋವಾಗ್ಲಿ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳೋದಲ್ಲೇ ಮುಂದಕ್ಕೆ ಹೋಗ್ತಾ ಇರಲಿ. ಇದೇ ರೀತಿ ಇನ್ನ ಹೆಚ್ಚಿನ ಒಂದು ನಮ್ಮ ಊರಿಗೆ ಅಭಿವೃದ್ಧಿ ಆಗಂತ ಕೆಲಸಗಳು ಮಾಡಲಿ. ಸಾರ್ವಜನಿಕವಾಗಿ ಪ್ರತಿಯೊಂದು ಅನುಕೂಲ ಆಗಂತ ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ. ಎಲ್ಲ ನೆನಪಿನಲ್ಲಿ ಉಳಿಯುವಂತ ಕೆಲಸಗಳಿವೆಲ್ಲ, ಯಾವುದು ಕೂಡ ಕಮ್ಮಿ. ಯಾವ ಟೀಕೆಗೂ ಅವರು ಜಗ್ಗಲ್ಲ. ಮೊನ್ನೆ ನಡೆದಂತ ವಿಧಾನಸೌಧ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ಏನಾಗಿದೆ, ಮನ್ರೇಗಾ ಯೋಜನೆದು ಅದಕ್ಕಾಗಿ ವಿಧಾನಸಭೆ ಕರೆದಿದ್ದಾರೆ. ಮನ್ರೇಗಾ ಸ್ವತಂತ್ರ ಹೋರಾಟಗಾರರಾದ ಸನ್ಮಾನ್ಯ ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಸುಮಾರು 50 ವರ್ಷಗಳಿಂದ ಬಡ ಜನರ ಕಲ್ಯಾಣಕ್ಕಾಗಿ, ಬೇಸಿಗೆಯಲ್ಲಿ ಕೆಲಸ ಇರಲ್ಲ ರೈತರಿಗೆ, ಮಣ್ಣೊಡೆಯೋ ಕೆಲಸ ಇರ್ಬೋದು, ಕೊಟ್ಟಿಗೆ ಮನೆ ಕೆಲಸ ಇರ್ಬೋದು, ಇವೆಲ್ಲ ರೈತರಿಗೊಂದು ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಮಾಡಿದ ಕಾರ್ಯಕ್ರಮ ಮನ್ರೇಗಾ. ಆ ಮನ್ರೇಗಾ ಕಾರ್ಯಕ್ರಮನ ಕೇಂದ್ರ ಸರ್ಕಾರದವರು ಬದಲಾವಣೆ ಮಾಡಿದ್ದಾರೆ. ಟೆಕ್ನಿಕಲ್ ವರ್ಡ್ಗಳು ಏನಾರು ಇರಲಿ, ಜೈ ರಾಮ್ ಜಿ ಅನ್ನೋ ತರ ಬರಬೇಕು ಅಂತ ಮಾಡಿದ್ದಾರೆ. ಅದರ ವಿರುದ್ಧ ಕರ್ನಾಟಕ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಕ್ ಹೊಂಟ್ರು. ಅವಾಗ ಬುದ್ಧಿವಂತರು ಅವರು ಆ ಚರ್ಚೆನ ಡೈವರ್ಟ್ ಮಾಡಬೇಕು ಅಂತ ಈ ವಿಷಯ ತೆಗೆದ್ರು. ಏನು ಬೇಕು ಅಂತ ಸದನದೊಳಗೆ ಕೂತು ಗಲಾಟೆ ಮಾಡೋದು, ಡ್ಯಾನ್ಸ್ ಆಡೋದು. ಅದು ದೇವಸ್ಥಾನ, ಪ್ರಜಾಪ್ರಭುತ್ವದ ದೇವಸ್ಥಾನ. ಅದ್ರೊಳಗೆ ನಾವೆಲ್ಲ ಆರ್ಸ್ ಕಳಿಸಿರೋಂತ ಶಾಸಕರುಗಳು ಡ್ಯಾನ್ಸ್ ಆಡ್ತಾರೆ, ಮೋಜು ಮಾಡ್ತಾರೆ ಅಂದ್ರೆ ಅದನ್ನ ನೋಡಕ್ ಆಗದೆ ಸಹಿಸ್ತಾರೆ ಹಿರಿಯ ಶಾಸಕರು. ಒಂಥರ ಹೆಡ್ ಮಾಸ್ಟರ್ ಇದ್ದಂಗೆ ಹೇಳಿರ್ಬೋದು. ಅದು ಒಬ್ಬೊಬ್ಬರು ನಂತರ ಅವರು ಈಗ ನಮ್ಮ ವಿರೋಧ ಪಕ್ಷದವರು ಅದನ್ನ ಹೈಲೈಟ್ ಮಾಡ್ತಾರೆ. ನಾವು ಅದು ಒಳ್ಳೇದು ಮಾಡಿರೋದು ಅಂತೀವಿ. ಯಾಕೆಂದ್ರೆ ಅಲ್ಲಿ ಒಂದು ದೇವಸ್ಥಾನದೊಳಗೆ ಚರ್ಚೆಗಳು ಮಾಡೋ ವಿಷಯ, ಮನ್ರೇಗಾ ವಿಷಯ ಚರ್ಚೆ ಮಾಡೋದ್ ಬಿಟ್ಟು ಇದೇ ವಿಷಯದಲ್ಲಿ ಸದನ ಹಾಳು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಬಡ ಜನರ ತೆರಿಗೆನ ಸದನ ಕಟ್ತಾ ಇದೀವಿ. ಹಿಂಗಾಗಿ ಅವರು ಒಂಥರ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ರು ಅಂದ್ರೆ ತಪ್ಪಾಗ್ಲಾರ. ಅಲ್ಲ ಕಂಡ್ರೆ ಸುಮ್ಮನೆ ಬಂದ್ ಸದನದೊಳಗೆ ಕುಣಿತಿರಲ್ಲ, ಕುಪ್ಪಳಿಸ್ತಿರಲ್ಲ, ಒಂದು ಚರ್ಚೆ ವಿಷಯ ಆಧಾರಿತ ಚರ್ಚೆ